ಸಂಚಾರ ದಟ್ಟಿಯಿಂದ ಉಂಟಾಗಿರುವಂತಹ ಪರಿಸರ ಮೇಲೆ ಮಾಲಿನ್ಯ ಮತ್ತು ಕಡಿಮೆ ಮಾಡಲು ಲಾಲ್ಬಾಗ್ನಂತ 5 ಟ್ರೀ ಪಾರ್ಕ್, ಹೊಸ ಟ್ರೀ ಪಾರ್ಕ್, ನಮ್ಮ ಕಬ್ಬನ್ ಪಾರ್ಕ್ ಮತ್ತು ಲಾಲ್ಬಾಗ್ ತರ ಇರುವಂತ ಇನ್ನು ಹೊಸ 5 ಪಾರ್ಕ್ಗಳನ್ನು ನಿರ್ಮಾಣವನ್ನು ಮಾಡಲಿಕ್ಕೆ ಈಗಾಗಲೇ ನಾನು ಮತ್ತು ನಮ್ಮ ಅರಣ್ಯ ಇಲಾಖೆಯವರು ಜೊತೆಯಲ್ಲಿ ಚರ್ಚೆ ಮಾಡಿ ಇವತ್ತು ನಾವು ತೀರ್ಮಾನವನ್ನು ನಾವು ಮಾಡಿದ್ದೇವೆ. ಇವುಗಳಲ್ಲಿ ತುರಳ್ಳಿ ಅರಣ್ಯ ಪ್ರದೇಶ, ತೊಟ್ಟಿಕಲ್ಲು ಫಾಲ್ಸ್, ನೆಟ್ಟಿಗೆರೆ, BM ಕಾವಲು ಅರಣ್ಯ ಪ್ರದೇಶ ಮತ್ತು ಬಸವಾಂತರ ಮತ್ತು ಮಂಡೂರು ಜ್ಯೋತಿಪುರ ಇಲ್ಲಿ ನಾವು ನಿರ್ಮಿಸಲು ಈಗಾಗಲೇ ಕಾರ್ಯಕ್ರಮವನ್ನು ರೂಪಿಸಿ ಈಗಾಗಲೇ ಗುರುತನ್ನು ನಾವು ಮಾಡಿದ್ದೇವೆ. ಇದರ ಜೊತೆಯಲ್ಲಿ ಬೆಂಗಳೂರು ನಗರದ ಅಂತರ್ಜಲವನ್ನು ಹೆಚ್ಚಿಸಬೇಕು, ಕುಡಿಯ ನೀರಿಗೆ ಭದ್ರತೆಯನ್ನು ಹೆಚ್ಚಿಸಬೇಕು. ಅದಕ್ಕೋಸ್ಕರ 7 ಕೆರೆಗಳನ್ನು ಅಭಿವೃದ್ಧಿ ಮಾಡಬೇಕು ಅಂತೇಳಿ ಈಗಾಗಲೇ ತೀರ್ಮಾನವನ್ನು ನಾವು ಮಾಡಿದ್ದೇವೆ. ಅದಕ್ಕೋಸ್ಕರ ನಮ್ಮಲ್ಲಿ ಇದ್ದಂಥ ಹೆಸರುಘಟ್ಟ ಕೆರೆ, ಬೆಟ್ಟದ ಕೋಟೆಯ ಕೆರೆ, ಹೊಸಕೋಟೆ ಕೆರೆ ಅತಿ ದೊಡ್ಡ ಕೆರೆ, ಯಲ್ಲಪ್ಪರ ಶೆಟ್ಟಿಯ ಕೆರೆ, ಬನ್ನೇರುಘಟ್ಟದ ಕೆರೆ, ಬಾಗ್ಲೂರು ಬೈಲಮಂಗಲದ ಕೆರೆಗಳಿಗೆ ಹೊಸ ರೂಪವನ್ನು ಕೊಟ್ಟು ಪರಿಶುದ್ಧವಾದಂಥ ನೀರನ್ನು ಅಲ್ಲಿ ಇಟ್ಟು ಅಂತರ್ಜಲವನ್ನು ಹೆಚ್ಚಿಸಿ ಮುಂದಿನ ಬೆಂಗಳೂರಿಗೆ ಇದೊಂದು ಆಸ್ತಿಯಾಗಿ ಮಾಡಲು ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಬೆಂಗಳೂರಿನ ಫುಟ್ಬಾಲ್ ಸ್ನೇಹಿ ಮತ್ತು ಕಸಮುಕ್ತ ನಗರವನ್ನು ಮಾಡಲು ಈಗಾಗಲೇ ಸರ್ಕಾರ ಅನೇಕ ಕಾರ್ಯಕ್ರಮವನ್ನು ಹಾಕ್ಕೊಂಡಿದೆ, ಈಗಾಗಲೇ ಕೆಲಸ ಮಾಡ್ತಿದ್ದಾರೆ. ನಿತ್ಯವಾಗಿ ತಾವೆಲ್ಲ ಮಾಧ್ಯಮದಲ್ಲಿ ತಾವೆಲ್ಲ ಗಮನಿಸ್ತಾ ಇದ್ದೀರಿ. ಆದರೆ ಯಾರು ಕೂಡ ಪಾದಚಾರಿಗಳಿಗೆ ತೊಂದರೆ ಆಗಬಾರ್ದು. ಬದಿ ವ್ಯಾಪಾರ, ರಸ್ತೆ ಬದಿ ವ್ಯಾಪಾರ ಕೂಡ ಪ್ರತ್ಯೇಕವಾದಂಥ ವ್ಯವಸ್ಥೆ ಮಾಡಲು ಈಗಾಗಲೇ ಕಾರ್ಯಕ್ರಮ ಕೂಡ ನಾವು ರೂಪಿಸಿದ್ದೇವೆ. ಆದ್ದರಿಂದ ಈಗಾಗಲೇ ಹೆಚ್ಚುತ್ತಿರುವಂಥ ವಾಹನ ನಿರ್ಮಾಣ ವೆಚ್ಚ ಮತ್ತು ಅಪಘಾತವನ್ನ ವೇಳೆ ಇವತ್ತು ವಿಮೆ ಹಣ ಪಡೆಯುವ ಸಾಮಾನ್ಯ ಕುಟುಂಬಗಳಿಗೆ ಒಂದು ದೊಡ್ಡ ಸವಾಲು ಕೂಡ ಇವತ್ತು ಆಗಿದೆ. ಆದ್ದರಿಂದ ಇವತ್ತು ನಾವು ಕರ್ನಾಟಕ ರಾಜ್ಯದ ಒಂದು ಹೊಸ ಕಾರ್ಯಕ್ರಮವನ್ನು ನಮ್ಮ ಜನರಿಗೆ ವಾಹನವನ್ನು ಯಾರ್ಯಾರು ಇಟ್ಕೊಂಡಿದ್ದೀರಿ ಅವ್ರಿಗೊಂದು ವಿಮೆಯನ್ನ ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರ ಸಂಬಂಧಿಸಿದಂತೆ ಒಂದು ಹೊಸ ವಿಮೆ ಸೇವೆಯನ್ನು ನೀಡಲು ಕರ್ನಾಟಕ ರಾಜ್ಯದ ಮೋಟಾರ್ ವಾಹನಗಳ ವಿಮೆ ಸಂಸ್ಥೆಯನ್ನ ಸ್ಥಾಪನೆ ಮಾಡಲು ಈಗಾಗಲೇ ಪ್ರಾರಂಭವನ್ನು ಮಾಡಿದ್ದೇವೆ. ಬೇರೆ ಖಾಸಗಿಯವರ ಜೊತೆಯಲ್ಲಿ ನಾವು ಈಗಾಗಲೇ ಕಾಂಪಿಟೇಷನ್ಗೆ ಕೂಡ ನಾವು ಸಿದ್ಧ ಆಗಿದ್ದೇವೆ. ನಮ್ಮ ರಾಜ್ಯದ ತೆರಿಗೆ, ನಮ್ಮ ರಾಜ್ಯದ